ನಮಸ್ಕಾರ. ನಾವು ಇಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ನಾವು ಇಂದು ಹಲವಾರು ಪ್ರಯೋಗಗಳನ್ನು ಮಾಡುತ್ತೇವೆ. ನಾವು ಮಾಡುತ್ತಿರುವುದು ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್. ಇದಕ್ಕೆ ಬೇಕಾದ ಸಾಮಗ್ರಿಗಳು: ಪ್ರಾಯೋಗಿಕ ಉಷ್ಣತಾ ಮಾಪಕ, ಪಾದರಸ. ಇದು ಪಾದರಸಕ್ಕೆ ಯಾವುದೇ ಬಣ್ಣವಿರುವುದಿಲ್ಲ. ಉಷ್ಣತಾ ಕಂಡುಹಿಡಿಯುವುದಕ್ಕೆ ಕೆಂಪು ಬಣ್ಣವನ್ನು ಹಾಕಿದ್ದಾರೆ. ಇದು ಇಡಿಕೆ, ನೀರು, ಕಡ್ಡಿಪಟ್ಟಣ, ಮಧ್ಯಸಾರ ದೀಪ, ಪರೀಕ್ಷಾ ನಾಳ. ಮೊದಲು ಮಧ್ಯಸಾರ ದೀಪವನ್ನು ಹಚ್ಚಿಕೊಳ್ಳುತ್ತಿದ್ದೀವಿ. ಪರೀಕ್ಷಾ ನಾಳದೊಳಗೆ ನೀರು ಹಾಕುತ್ತೀವಿ. ಪರನಾಳದೊಳಗೆ ನೀರು ಹಾಕುತ್ತೀವಿ. ಇದು ಕುದಿಯುವವರೆಗೂ ಸಮಯ ಬೇಕು. ಈಗ ನೀರು ಕುದಿಯುತ್ತಿದೆ. ಉಷ್ಣತಾ ಮಾಪಕವನ್ನು ಅದರೊಳಗೆ ಇಡುತ್ತಿದ್ದೇವೆ. 100 ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಾ ಇದೆ. ನೂರು ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಾ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ನೀರಿಗೆ 100 ಡಿಗ್ರಿ ಸೆಲ್ಸಿಯಸ್ ಇದೆ ಎಂದು ಇದರ ಮೂಲಕ ತಿಳಿಯಬಹುದು. ಈ ಒಂದು ಪ್ರಯೋಗದ ಮೂಲಕ ನೀರು ಕುದಿಯಲು 100 ಡಿಗ್ರಿ ಸೆಲ್ಸಿಯಸ್ನಷ್ಟು ಶಾಖ ಬೇಕು ಎಂಬುದನ್ನು ಈ ಒಂದು ಪ್ರಯೋಗದ ಮೂಲಕ ನಾವು ತಿಳ್ಕೋಬಹುದಾಗಿದೆ.